ಇವತ್ತು ನಮ್ಮ ಮಾರ್ಕೆಟ್ಸ್ ಯಾಕೆಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇದರಿಂದ ಏನೇನು ರೀಸನ್ಸ್ ಇದಾವೆ, ಮತ್ತೆ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಎಲ್ಲ ನಮ್ಮ ಮಾರ್ಕೆಟ್ ಇಂದ ಕ್ಲಿಯರ್ ಆದ್ವಾ ಇಲ್ವಾ, ಅದ್ರ ಜೊತೆಗೆ ನೆಕ್ಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಏಷ್ಯನ್ ಸಮ್ಮಿಟ್ ಇದೆ, ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರ್ಬೋದು, ಅದಾದ್ಮೇಲೆ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ರಿಲೇಶನ್ಶಿಪ್ ಯಾವ ತರ ಇದೆ ಇವಾಗ, ಮತ್ತೆ US ಚೈನಾ ರಿಲೇಟೆಡ್ ಆಗಿ ಯಾವ ತರ ಇದೆ, ಅದಾದ್ಮೇಲೆ ಫೈನಲ್ ಆಗಿ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗಿ ಏನ್ ಅಪ್ಡೇಟ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಲಾಸ್ಟ್ 2 ಡೇಸ್ ಇಂದ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇತ್ತಲ್ವಾ, ಅದರಿಂದ ಮಲ್ಟಿಪಲ್ ಅಪ್ಡೇಟ್ಸ್ ಇದಾವೆ. ಪ್ರತಿಯೊಂದು ಡೇಟಾ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾತಾಡ್ಕೊಂಡು ಇವತ್ತಿನ ಮಾರ್ಕೆಟ್ ನ್ಯೂಸ್ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 130 ಪಾಯಿಂಟ್ಸ್ ಗೇನ್ ಆಗಿ 84,556 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 22 ಪಾಯಿಂಟ್ಸ್ ಗೇನ್ ಆಗಿ 25,891 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 70 ಪಾಯಿಂಟ್ಸ್ ಗೇನ್ ಆಗಿ 58,078 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓಪನಿಂಗ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಆದ್ರೆ 200 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಸೆನ್ಸೆಕ್ಸ್ ಆದ್ರೆ 700 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಬ್ಯಾಂಕ್ ನಿಫ್ಟಿ 400 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫಸ್ಟ್ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನ್ ರೀಸನ್ಸ್ ಇದಾವೆ ಅಂತ ನೋಡ್ಕೊಂಡ್ರೆ, ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ, ಮೋದಿ ಅವರು ನನಗೆ ಒಳ್ಳೆ ಸ್ನೇಹಿತರು, ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ರಿಲೇಶನ್ಶಿಪ್ ಇದೆ, ಜೊತೆಗೆ ಈ ಎರಡೂ ಕಂಟ್ರೀಸ್ ಎಜೆಂಡಾ ಕೂಡ ಒಂದೇ ಆಗಿದೆ, ಎಂದೇ ಆಗ್ಲಿ ವಾರ್ಸ್ ನ ಎನ್ಕರೇಜ್ ಮಾಡಲ್ಲ, ನಾವು ಪೀಸ್ ನ ಕೋರ್ಕೊಂತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವ್ರ ಹತ್ರ ಕೂಡ ಫೋನ್ ಕಾಲ್ ಅಲ್ಲಿ ಮಾತಾಡಿದೀನಿ. ಇವಾಗ ಇಂಡಿಯಾ US ರಿಲೇಟೆಡ್ ಆಗಿ ಏನ್ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದಾವೆ, ಇವೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಮೋದಿ ಅವರೇ ಹೇಳ್ತಾ ಇದ್ದಾರೆ, ಕಮಿಂಗ್ ಟೈಮಲ್ಲಿ ರಷ್ಯಾದಿಂದ ಏನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅದನ್ನ ಗ್ರಾಜುಯಲ್ ಆಗಿ ಕಮ್ಮಿ ಮಾಡ್ತಾರೆ. ಈ ಇಯರ್ ಕೊನೆಗೆಲ್ಲ 40% ಆಯಿಲ್ ಇಂಪೋರ್ಟ್ಸ್ ನ ರಷ್ಯಾದಿಂದ ಕಮ್ಮಿ ಮಾಡಾಕ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿವರೆಗೂ ನಾವ್ ಏನೇನ್ ಮಾತಾಡ್ಕೊಂಡ್ವಿ ಅದೆಲ್ಲ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋ ವಿಚಾರ. ಅದಾದ್ಮೇಲೆ ಮೋದಿ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ನನಗೆ ಫೋನ್ ಮಾಡಿದ್ರು, ಇವಾಗ ದಿವಾಲಿಗೆ ವಿಶಸ್ ನ ತಿಳಿಸಿದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಎರಡು ಕಂಟ್ರೀಸ್ ವೈಲೆನ್ಸ್ ನ ಎಂಕರೇಜ್ ಮಾಡಲ್ಲ, ಪೀಸ್ಗೋಸ್ಕರ ಹೋರಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಅರ್ಥ ಆಯ್ತಲ್ವಾ ಒಬ್ಬೊಬ್ರು ಏನ್ ಹೇಳಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ. ಈ ಕಾನ್ವರ್ಸೇಷನ್ ಎಲ್ಲ ಆಗಿದ್ ಸ್ವಲ್ಪ ಹೊತ್ತಾದ್ಮೇಲೆ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ ಆದ ಮಿಂಟ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ ರೆಸಿಪ್ರೋಕಲ್ ಟ್ಯಾರಿಫ್ 26% ಇದೆ. ಅದಾದ್ಮೇಲೆ ಅಡಿಷನಲ್ ಆಗಿ ಈ ರಷ್ಯಾದಿಂದ ಏನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೀವಿ ಆ ಕಾರಣದಿಂದ ಅಡಿಷನಲ್ 25% ಟ್ಯಾರಿಫ್ ಇದೆ. ಟೋಟಲ್ ಆಗಿ ಇಂಡಿಯಾ ಮೇಲೆ ಮಾತ್ರನೇ 51% ಟ್ಯಾರಿಫ್ ಇದೆ. ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಅದ್ರ ಜೊತೆಗೆ ಇವಾಗ ಮಿಂಟ್ ಅಲ್ಲಿ ಏನ್ ಅಪ್ಡೇಟ್ ಆಗಿದೆ ಅಂದ್ರೆ, ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದೆ. ಇವಾಗ ಇಂಡಿಯಾ ಮೇಲೆ 51% ಟ್ಯಾರಿಫ್ ಇದೆ ಅಲ್ವಾ, ಅದನ್ನ 15 or 16% ಮಧ್ಯ ಟ್ಯಾರಿಫ್ ನ ಫಿಕ್ಸ್ ಮಾಡೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಓಪನ್ ಆಗಿದ್ದು. ಫ್ರೆಂಡ್ಸ್, ಇವಾಗ 50% ಟ್ಯಾರಿಫ್ ಅಲ್ಲಿ 15% ಟ್ಯಾರಿಫ್ ಅಲ್ಲಿ ಈ ತರ ಒಂದು ಕಂಟ್ರಿ ಮೇಲೆ ಇಷ್ಟೊಂದು ಟ್ಯಾರಿಫ್ ನ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಅಪ್ಡೇಟ್ ಆಯ್ತಲ್ವಾ, ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಮೋಸ್ಟ್ ಆಫ್ ದ ಏಷ್ಯನ್ ಕಂಟ್ರೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕಂಟ್ರಿ ಮೇಲೆನೆ ಸ್ವಲ್ಪ ಕಮ್ಮಿ ಟ್ಯಾರಿಫ್ ಇರುತ್ತಲ್ವಾ, ಅದರಿಂದ ಕಾಂಪಿಟೇಟಿವ್ ಎಡ್ಜ್ ಇರುತ್ತೆ ಅಂತ ಈ ಟೆಕ್ಸ್ಟೈಲ್ ಕಂಪನೀಸ್ ಆಗಲಿ, ಸೀ ಫುಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಆಗಲಿ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಫ್ರೆಂಡ್ಸ್, ಇವಾಗ ಇದುವರೆಗೂ ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಪಾಸಿಟಿವ್ ಆಗಿ ಓಪನ್ ಆಯ್ತು ಅಂತ ಮಾತಾಡ್ಕೊಂಡಲ್ವಾ, ಇವಾಗ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಮಾರ್ಕೆಟ್ ಏನಕ್ಕೆ ಕರೆಕ್ಟ್ ಆಯ್ತು ಅಂತ ಮಾತಾಡ್ಕೊಳ್ಳೋಣ. ಯಾಕಂದ್ರೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ರಿಲೇಟೆಡ್ ಆಗಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿದೆ ಅಲ್ವಾ, ಆದ್ರೂ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದ್ರ ರಿಲೇಟೆಡ್ ಆಗಿ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ಅದರಿಂದ ಏನಾದರೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರಬಹುದು, ಅದರಿಂದ ಮಾರ್ಕೆಟ್ ಈ ತರ ಸ್ವಲ್ಪ ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಇದುವರೆಗೂ ಯಾಕೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಹೇಳಿ. ಇವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ ರಿಲೇಟೆಡ್ ಆಗಿ ಯುದ್ಧನ ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಮ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ ಯುದ್ಧ ನಿಲ್ಲೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ತರ ಸಪೋರ್ಟ್ನ ಮಾಡಿಲ್ಲ ಅಂತ ಕೂಡ ನಮ್ಮ ಗೌರ್ಮೆಂಟ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಮೋದಿ ಅವರು ನನಗೆ ಫೋನ್ ಮಾಡಿದ್ದಾರೆ, ರಷ್ಯನ್ ಆಯಿಲ್ನ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಅವತ್ತಲ್ಲಿ ಸಾಯಂಕಾಲನೇ ಅಪ್ಡೇಟ್ ಬಂತು ನಮ್ಮ ಇಂಡಿಯನ್ ಗೌರ್ಮೆಂಟಿಂದ, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮೋದಿ ಅವರು ಯಾವುದೇ ಥರ ಫೋನ್ ಕಾನ್ವರ್ಸೇಷನ್ ನಡೆದಿಲ್ಲ, ರಷ್ಯನ್ ಆಯಿಲ್ ಪರ್ಚೇಸ್ನ ಕಮ್ಮಿ ಮಾಡೋ ಥರ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಬಂತು. ಅದಕ್ಕೋಸ್ಕರ ಮತ್ತೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಅವ್ರಿಗೆ ಇಷ್ಟ ಬಂದಂಗೆ ಏನಾದರೂ ಸ್ಟೇಟ್ಮೆಂಟ್ಸ್ ಮಾಡಿರ್ಬೋದು ಅಂತ ನಮ್ಮ ಮಾರ್ಕೆಟಲ್ಲಿ ಸೆಂಟಿಮೆಂಟ್ ಇದೆ. ಅದರಿಂದ ಏನಾದರೂ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರ್ಬೋದು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಅದಾದ್ಮೇಲೆ
ಫ್ರೆಂಡ್ಸ್, ಇವಾಗ ಈ ಮಿಂಟಲ್ಲಿ ಏನು ಅಪ್ಡೇಟ್ ಆಗಿರೋ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಇಂಡಿಯಾ ಮೇಲೆ 15 to 16% ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರಲ್ವಾ. ಆ ಪಾಸಿಟಿವ್ ಅಪ್ಡೇಟ್ ಇಂದ ಇವತ್ತು IT ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇನ್ಫೋಸಿಸ್, HCL ಟೆಕ್ನಾಲಜೀಸ್, TCS ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 2 to 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಜೊತೆಗೆ ಇನ್ಫೋಸಿಸ್ ಆದ್ರೆ ಇವತ್ತು ನಿಫ್ಟಿ ಟಾಪ್ ಗೇನರ್ ಆಗಿದೆ. ಯಾಕಂದ್ರೆ ಇವರು ಬೈಬ್ಯಾಕ್ ನ ಕೂಡ ಅನೌನ್ಸ್ ಮಾಡಿದ್ರು, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಈ ಸೀ ಫುಡ್ ರಿಲೇಟೆಡ್ ಕಂಪನೀಸ್ ಆದ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅವಂತಿ ಫೀಡ್ಸ್, ಅಪೆಕ್ಸ್ ಫ್ರೋಸನ್ ಫುಡ್ ಈ ಕಂಪನೀಸ್ ಎಲ್ಲ. ಅದಾದ್ಮೇಲೆ ಟೆಕ್ಸ್ಟೈಲ್ ಕಂಪನೀಸ್ ನೋಡಿದ್ರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ವರ್ಧಮಾನ್ ಟೆಕ್ಸ್ಟೈಲ್ಸ್, ವೆಲ್ಸ್ಪನ್ ಲಿವಿಂಗ್, ಇಂಡೋಕೌಂಟ್ ಈ ಕಂಪನೀಸ್ ಎಲ್ಲ 5 to 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ ಏಷ್ಯನ್ ಸಮ್ಮಿಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಈ ಮೀಟಿಂಗ್ ಆದ್ರೆ 26 ಅಕ್ಟೋಬರ್ ಶುರುವಾಗಿ 28 ಅಕ್ಟೋಬರ್ ಕ್ಲೋಸ್ ಆಗುತ್ತೆ. ಇವಾಗ ಈ ಮೀಟಿಂಗ್ ಒಳಗಡೆ ತುಂಬಾ ಕಂಟ್ರೀಸ್ ಪ್ರೆಸಿಡೆಂಟ್ಸ್ ಎಲ್ಲ ಮೀಟ್ ಆಗ್ತಾ ಇದ್ದಾರೆ. ಎಕ್ಸಾಂಪಲ್ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಾಪುರ್, ಥಾಯ್ಲ್ಯಾಂಡ್, ವಿಯೆಟ್ನಾಂ, ಅದ್ರ ಜೊತೆಗೆ ಚೈನಾ, ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಡಿಯಾ ಈ ತರ ತುಂಬಾ ಕಂಟ್ರೀಸ್ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಸಹ ಮಲೇಷ್ಯಾ, ಸಿಂಗಾಪುರ್, ಜಪಾನ್ ಪ್ರೆಸಿಡೆಂಟ್ಸ್ನ ಮೀಟ್ ಆಗ್ತೀನಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಚೈನಾ ಪ್ರೆಸಿಡೆಂಟ್ನ ಕೂಡ ಇಲ್ಲೇ ಮೀಟ್ ಆಗ್ತಾರೆ. ನೋಡೋಣ ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ US ಚೈನಾ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಲಾಸ್ಟ್ 2 days ಅಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ ಮತ್ತೆ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿ ಟ್ಯಾರಿಫ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಚೈನಾ ಮೇಲೆ ನೋಡ್ಕೊಂಡ್ರೆ 155% ಟ್ಯಾರಿಫ್ ಇದೆ. ಏನಕ್ಕೆ ಈ ತರ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರು ಅಂತ ಅಂದ್ರೆ ಚೈನಾದವರು ಮತ್ತೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ವಿಧಿಸಿದ್ದಾರೆ. ಅದರಿಂದ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ರಾತ್ರಿ ನೋಡ್ಕೊಂಡ್ರೆ ಈ IT ಸರ್ವಿಸಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ವಿಧಿಸಿದ್ದಾರೆ. ಅದರಿಂದನೇ ನಿನ್ನೆ ರಾತ್ರಿ US ಮಾರ್ಕೆಟ್ ನೋಡ್ಕೊಂಡ್ರು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ US ಮಾರ್ಕೆಟ್ ಅಲ್ಲೂ ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಡೀತಾ ಇದಾವೆ. ಇವಾಗ ನೆಟ್ಫ್ಲಿಕ್ಸ್ ಆಗಲಿ, ಟೆಸ್ಲಾ ಆಗಲಿ ಈ ಕಂಪನಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದ US ಮಾರ್ಕೆಟ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫೈನಲ್ ಆಗಿ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗಿ ಏನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಈಗ ನಿನ್ನೆ ನೋಡ್ಕೊಂಡ್ರೆ ರಷ್ಯಾದವರು ಉಕ್ರೇನ್ ಮೇಲೆ ಮತ್ತೆ ಡ್ರೋನ್ ಅಟ್ಯಾಕ್ಸ್ನ ಮಾಡಿದ್ದಾರೆ. ಅದರಿಂದ ಡೊನಾಲ್ಡ್ ಟ್ರಂಪ್ ಅವರು ಓವರ್ ನೈಟ್ ಅಲ್ಲಿ ರಷ್ಯನ್ ಆಯಿಲ್ಸ್ ಮೇಲೆ ಮತ್ತೆ ಸ್ಯಾಂಕ್ಷನ್ನ ವಿಧಿಸಿದ್ದಾರೆ. ಅದರಿಂದ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿದ್ರೆ ನಿಯರ್ಲಿ 2 to 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫ್ರೆಂಡ್ಸ್, ಇವಾಗ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ಅಪ್ಡೇಟ್ ಆಗಿದೆ. ಇದು ಸೋರ್ಸಸ್ ಇಂದ ಬಂದಿರೋ ಇನ್ಫಾರ್ಮೇಷನ್ ಅಂತ ಅಪ್ಡೇಟ್ ಆಗಿದೆ. ಏನಂದ್ರೆ ಇವಾಗ ನಾವು ರಷ್ಯಾದಿಂದ ಆಯಿಲ್ನ ತುಂಬಾನೇ ಇಂಪೋರ್ಟ್ ಮಾಡ್ಕೊತಾ ಇದೀವಲ್ವಾ. ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆದ್ರೆ ರಷ್ಯಾದಿಂದ ಆಯಿಲ್ನ ಪರ್ಚೇಸ್ ಮಾಡೋದನ್ನ ಕಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಸೋರ್ಸಸ್ ಇಂದ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ. ಒಂದ್ ವೇಳೆ ಫ್ರೆಂಡ್ಸ್ ಇದೇ ನಿಜ ಆದ್ರೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಮತ್ತು ರಷ್ಯಾ ರಿಲೇಟೆಡ್ ಆಗಿ ರಿಲೇಷನ್ಶಿಪ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ FIDA ಡೇಟಾ ನೋಡ್ಕೊಂಡ್ರೆ ಫ್ರೆಂಡ್ಸ್ FIS ಆದರೆ ಲಾಸ್ಟ್ 5 ಡೇಸಿಂದನೂ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಇವಾಗ ಲಾಸ್ಟ್ 12 to 14 ಮಂತ್ಸಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 3.5 ಲಕ್ಷ ಕೋಟಿ ನಮ್ಮ ಮಾರ್ಕೆಟಿಂದ ಸೆಲ್ ಮಾಡಿದಾರಲ್ವಾ. ಮತ್ತೆ ಇವಾಗ ಸಮೀರ್ ಅರೋರಾ ಅವರು ಇದಾರಲ್ವಾ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ FIS ಮತ್ತೆ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. FIS ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಬಂದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ FIS ಯಾವಾಗ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡ್ತಾರೆ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಗೋಲ್ಡ್ ಫಿನಾನ್ಸ್ ಕಂಪನೀಸ್ ನೋಡಿದ್ರೆ ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮುತ್ತೂಟ್ ಫಿನಾನ್ಸ್, ಮನಪುರಂ ಫಿನಾನ್ಸ್ ಆದರೆ 3 to 4% ವರೆಗೂ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲಿ ಗೋಲ್ಡ್ ಪ್ರೈಸಸ್ ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಇವಾಗ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ನಿಯರ್ಲಿ 10% ವರೆಗೂ ಗೋಲ್ಡ್ ಪ್ರೈಸಸ್ ಫಾಲ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ವಿಡಿಯೋದಲ್ಲೇನೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಮೊನ್ನೆ ಒಂದೇ ದಿನನೇ ಗೋಲ್ಡ್ 6% ಫಾಲ್ ಆಗಿದೆ. ಫಸ್ಟ್ ಟೈಮ್ ಈ ಥರ ಲಾಸ್ಟ್ 5 years ಅಲ್ಲಿ 6% ಒಂದೇ ದಿನ ಫಾಲ್ ಆಗಿರೋದು ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಗೋಲ್ಡ್ ನೋಡ್ಕೊಂಡ್ರೆ ಈ ಥರ ಫಾಲ್ ಆಗ್ತಾನೆ ಇದೆ ಅಲ್ವಾ. ಅದರಿಂದ ಈ ಗೋಲ್ಡ್ ಫಿನಾನ್ಸ್ ಕಂಪನೀಸ್ಗೂ ಕೂಡ ಇದು ಸ್ವಲ್ಪ ನೆಗೆಟಿವೇ ಆಗುತ್ತೆ. ಯಾಕಂದ್ರೆ ಫ್ರೆಂಡ್ಸ್ ಇವಾಗ ಈ ಗೋಲ್ಡ್ ಫೈನಾನ್ಸ್ ಕಂಪನೀಸ್ ಬಿಸ್ನೆಸ್ ಏನು ಮಾಡ್ತಾರೆ ಹೇಳಿ, ಗೋಲ್ಡ್ನ ಕೊಲಾಟ್ರಲ್ ಆಗಿ ಇಟ್ಕೊಂಡು ಅವ್ರಿಗೆ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ಡ್ ಆಲ್ ಟೈಮ್ ಐಸಲ್ಲಿ ಇದ್ದಾಗ ಯಾರಿಗಾದ್ರೂ ಲೋನ್ನ ಪ್ರೊವೈಡ್ ಮಾಡಿದರೆ, ಎಕ್ಸಾಂಪಲ್ ಇವಾಗ ನಾನು ಆಲ್ ಟೈಮ್ ಐಸಲ್ಲಿ ಇದ್ದಾಗ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೆ, ಇವಾಗ ನನಗೆ ಲೋನ್ ಬೇಕು ಅಂತ ಅನ್ಕೊಳ್ಳಿ, ನಾನು ಈ ಗೋಲ್ಡ್ ಫೈನಾನ್ಸ್ ಕಂಪನೀಸ್ ಹತ್ರ ಹೋಗಿ ಗೋಲ್ಡ್ನ ಪ್ಲಡ್ಜ್ ಮಾಡ್ತೀನಿ. ಗೋಲ್ಡ್ನ ಪ್ಲಡ್ಜ್ ಮಾಡಿದಾಗ ಎಕ್ಸಾಂಪಲ್ ಇವಾಗ ನಾನು 1 lakh ವರ್ತ್ ಆಫ್ ಗೋಲ್ಡ್ನ ನಾನು ಪ್ಲಡ್ಜ್ ಮಾಡಿದೆ ಅಂದರೆ ಇವಾಗ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ಈಗಾಗಲೇ 10% ಗೋಲ್ಡ್ ಕ್ರ್ಯಾಶ್ ಆಗಿದೆ ಅಲ್ವಾ. ಅದರಿಂದ
ನನ್ನ ಟೋಟಲ್ ಗೋಲ್ಡ್ ವ್ಯಾಲ್ಯೂ ನೋಡ್ಕೊಂಡ್ರೆ 90,000 ಆಗಿರುತ್ತೆ. ಅದರಿಂದ ನನ್ನ ಕೊಲಾಟ್ರಲ್ ವ್ಯಾಲ್ಯೂ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಅದು ಈ ಗೋಲ್ಡ್ ಫೈನಾನ್ಸ್ ಕಂಪನೀಸ್ಗೆ ನೆಗೆಟಿವ್ ಆಗುತ್ತೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಈ ಗೋಲ್ಡ್ ಫೈನಾನ್ಸ್ ಕಂಪನೀಸ್ ಎಲ್ಲ ಒಂದು ಕ್ವಾರ್ಟರಲ್ಲಿ ಎಷ್ಟು ಲೋನ್ಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಟ್ರ್ಯಾಕ್ ಮಾಡ್ತಾ ಇರ್ತೀವಲ್ವಾ. ಇವಾಗ ಗೋಲ್ಡ್ ಪ್ರೈಸಸ್ ಏನಾದರೂ ಕಮ್ಮಿ ಆದರೆ ಲೋನ್ ಸ್ಯಾಂಕ್ಷನ್ ಮಾಡೋ ವರ್ತ್ ಆಫ್ ಅಮೌಂಟ್ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ಕೂಡ ಈ ಗೋಲ್ಡ್ ಫೈನಾನ್ಸ್ ಕಂಪನೀಸ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಈ ರೀಸನ್ಸಿಂದ ಈ ಗೋಲ್ಡ್ ಫೈನಾನ್ಸ್ ಕಂಪನೀಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡ್ತಾನೆ ಇದ್ದೀರಾ ಗೋಲ್ಡ್ ಪ್ರೈಸಸ್ ಇನ್ನೂ ತುಂಬ ಫಾಲ್ ಆಗ್ತಾನೆ ಇದೆ ಅಂತ. ಇವಾಗ ನಿನ್ನೆ ವಿಡಿಯೋದಲ್ಲೇ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಈ ಗೋಲ್ಡ್ ಪ್ರೈಸಸ್ ಏನಕ್ಕೆ ಫಾಲ್ ಆಗ್ತಾ ಇದ್ದಾವೆ ಅಂತ. ಇವಾಗ ಇನ್ನೊಂದ್ಸಲ ಪ್ರತಿಯೊಬ್ಬರಿಗೂ ಅರ್ಥ ಆಗೋಂಗೆ ಜಸ್ಟ್ ಸಿಂಪಲ್ ಆಗಿ ಹೈಲೈಟ್ ಮಾಡ್ತೀನಿ ನೋಡಿ. ಇವಾಗ ಗೋಲ್ಡ್ ಪ್ರೈಸಸ್ ಲಾಸ್ಟ್ 1 ಇಯರಲ್ಲಿ ಎಬೋ 50% ರ್ಯಾಲಿ ಆಗಿದೆ ಅಲ್ವಾ. ಮೇಯ್ನ್ ಆಗಿ ಇದಕ್ಕೆ 3 ರೀಸನ್ಸ್ ಕಾಣಿಸ್ತಾ ಇದೆ. ಮೊದಲನೇದಾಗಿ ಈ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಗೋಲ್ಡ್ನ ತುಂಬಾನೇ ಪರ್ಚೇಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್, ಮತ್ತೆ ಮೂರನೇದು ಬಂದು ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ತುಂಬಾನೇ ಗೋಲ್ಡ್ನ ಬೈ ಮಾಡ್ತಾ ಇದಾರಲ್ವಾ. ಈ 3 ರೀಸನ್ಸ್ ಇಂದ ಈ ಗೋಲ್ಡ್ ಪ್ರೈಸಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ದು. ಆದರೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಆಗ್ಲೇ ಹೇಳ್ದಂಗೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಎಲ್ಲ ಮಾರ್ಕೆಟಲ್ಲಿ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಅದರಿಂದ ಈ ಗೋಲ್ಡ್ ಪ್ರೈಸಸ್ ಫಾಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ಯಾರ್ಯಾರು ಈ ಸಿಲ್ವರ್ ETFs ಅಲ್ಲಿ ಇನ್ವೆಸ್ಟ್ ಮಾಡಿದ್ರೋ ಇವರು ಸಹ ತುಂಬಾ ಪ್ರಾಫಿಟ್ ಬುಕಿಂಗ್ ಮಾಡ್ಕೊತಾ ಇದ್ದಾರೆ. ಅದರಿಂದನೇ ಇವಾಗ ಈ ಗೋಲ್ಡ್ ಪ್ರೈಸಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟಲ್ಲಿ ಇನ್ನೂ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಏನಾದರೂ ಕ್ಲಿಯರ್ ಆದರೆ ಸ್ವಲ್ಪ ಗೋಲ್ಡ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಇವತ್ತು ಈ ಗೋಲ್ಡ್ ETF ನೋಡಿದ್ರಾ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ 5 to 6% ಫಾಲ್ ಆಗಿದ್ವು. ಯಾಕಂದರೆ ಈ ಲಾಸ್ಟ್ 2 to 3 ಡೇಸಲ್ಲಿ ನೋಡ್ಕೊಂಡ್ರೆ ಗೋಲ್ಡ್ 1 ಗ್ರಾಮ್ ಮೇಲೇ ನಿಯರ್ಲಿ 500 ಇಂದ 600 ರೂಪೀಸ್ವರೆಗೂ ಫಾಲ್ ಆಗಿದ್ವು. ಅಂದರೆ 10 ಗ್ರಾಮ್ಗೆ ಎಷ್ಟಾಗುತ್ತೆ ಹೇಳಿ, 100 ಗ್ರಾಮ್ಗೆ ಎಷ್ಟಾಗುತ್ತೆ ಹೇಳಿ. ಅದರಿಂದನೇ ಇವತ್ತು ಈ ಗೋಲ್ಡ್ ETF ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ವಿಕ್ರಮ್ ಸೋಲಾರ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಯಾಕಂದರೆ ಸನ್ಸ್ಯೂರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಿಂದ ಇವ್ರಿಗೆ 148 ಮೆಗಾವಾಟ್ಸ್ ಟಾಪ್ಕಾನ್ ಮಾಡ್ಯೂಲ್ನ ಸಪ್ಲೈ ಮಾಡೋದಕ್ಕೆ ಒಂದು ಲಾರ್ಜ್ ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ವರ್ಧಮಾನ್ ಟೆಕ್ಸ್ಟೈಲ್ಸ್ ಈ ಕಂಪನಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಇವಾಗ ಇಂಡಿಯಾ ಮೇಲೆ 50% ಟ್ಯಾರಿಫಿಂದ ಇದು 15%ಗೆ ಕಮ್ಮಿ ಮಾಡಿದ್ರಲ್ವಾ. ಅದರಿಂದ ಈ ಟೆಕ್ಸ್ಟೈಲ್ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ಈ ವರ್ಧಮಾನ್ ಟೆಕ್ಸ್ಟೈಲ್ಸ್ ಅವರು Q2 ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಸ್ವಲ್ಪ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 1% ಡ್ರಾಪ್ ಆಗಿದೆ, ಪ್ರಾಫಿಟ್ಸ್ ಆದರೆ 5% ಡ್ರಾಪ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಎಲ್ಲ ನೋಡಿಕೊಂಡ್ರೆ ನಿಯರ್ಲಿ 7% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಜೊತೆಗೆ ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ರೀಸನ್ಸ್ ಏನು ಅಂದರೆ ಫ್ರೆಂಡ್ಸ್, ಇವಾಗ ಈ ಟೆಕ್ಸ್ಟೈಲ್ ಕಂಪನೀಸ್ ಎಲ್ಲ US ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾರೆ. ಆದರೆ ಇವಾಗ ಈ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ಮಾತ್ರನೇ ಈ ಕಂಪನಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿಗೆ ನೋಡ್ಕೊಂಡ್ರೆ ಈ ಕೊಚಿನ್ ಶಿಪ್ ಯಾರ್ಡ್ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಿಂದ 633 crores ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂತ ಅಂದರೆ ಸೆನ್ಸರ್ಸ್ಗೆ, ವೆಪನ್ ಎಕ್ವಿಪ್ಮೆಂಟ್ಸ್, ಫೈರ್ ಕಂಟ್ರೋಲ್ ಸಿಸ್ಟಮ್ಸ್, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಸ್ನ ಸಪ್ಲೈ ಮಾಡೋದಕ್ಕೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರು ಇನ್ನೊಂದು ಆರ್ಡರ್ ಬಂದಿತ್ತು 592 crores. ಅದೂ ಅಷ್ಟೇ ಈ ಶಿಪ್ಸಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನೆಲ್ಲ ಬಳಸ್ತಾ ಇರ್ತಾರಲ್ವಾ, ಕಮ್ಯುನಿಕೇಷನ್ಗಾಗಲಿ, ಡೇಟಾಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಡೇಟಾಸ್ನ ಸೇವ್ ಮಾಡೋದಕ್ಕೆ, ಮತ್ತು ಶಿಪ್ ಡೇಟಾ ನೆಟ್ವರ್ಕ್ ಅನ್ನೋದೇ ಸಪ್ರೇಟ್ ಆಗಿರುತ್ತಲ್ವಾ, ಇದನ್ನು ಕೂಡ ಸೇವ್ ಮಾಡೋದಕ್ಕೆ, ಮತ್ತು ಕವಚ್ ಸಿಸ್ಟಮ್ಗೋಸ್ಕರ ಈ ಥರ ಮಲ್ಟಿಪಲ್ ಅಡ್ವಾನ್ಸ್ ಟೆಕ್ನಾಲಜಿಗೋಸ್ಕರ ಭಾರತ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಮಲ್ಟಿಪಲ್ ಆರ್ಡರ್ಸ್ ಬರ್ತಾನೆ ಇದ್ದಾವೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಈ ಕೋಸ್ಟಲ್ ಕಾರ್ಪೊರೇಷನ್ ಕಂಪನಿ ಇದೆ ಅಲ್ವಾ, ಈ ಕಂಪನಿ ನೋಡ್ಕೊಂಡ್ರೆ 20% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದರೆ ಈ ಕೋಸ್ಟಲ್ ಕಾರ್ಪೊರೇಷನ್ ಅನ್ನೋ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಕೂಡ ಇದೆ, ಅದೇ ಕೋಸ್ಟಲ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿಗೆ ನೋಡ್ಕೊಂಡ್ರೆ ಇವತ್ತೊಂದು ಲಾರ್ಜ್ ಆರ್ಡರ್ ಬಂದಿದೆ 54,521 ಕಿಲೋಲೀಟರ್ ಎಥನಾಲ್ನ ಸಪ್ಲೈ ಮಾಡಬೇಕು ಅಂತ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡ್ಕೊಂಡ್ರೆ 250 crores ಇದೆ. ಆದರೆ ಇವಾಗ 54,521 ಕಿಲೋಲೀಟರ್ ಎಥನಾಲ್ನ ಸಪ್ಲೈ ಮಾಡೋದಕ್ಕೆ ಆರ್ಡರ್ ವ್ಯಾಲ್ಯೂ ಎಷ್ಟು ಗೊತ್ತಾ? 361 crores. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಷ್ಟು ಚಿಕ್ಕ ಕಂಪನಿಗೆ ಅಷ್ಟು ದೊಡ್ಡ ಆರ್ಡರ್ ಬಂದಿದೆ ಅಲ್ವಾ, ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವಾಗ ಈ 54,000 ಕಿಲೋಲೀಟರ್ಸ್ನ ಯಾರಿಗೆ ಸಪ್ಲೈ ಮಾಡಬೇಕು ಅಂತ ನೋಡಿಕೊಂಡ್ರೆ
ಅದರಲ್ಲಿ 43 ಕಿಲೋ ಲೀಟರ್ಸ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇರ್ತಾವಲ್ವಾ, ಈ ಕಂಪನೀಸ್ಗೆ ಈ ಎಥನಾಲ್ನ ಸಪ್ಲೈ ಮಾಡಬೇಕು. ಅದಾದಮೇಲೆ 11,000 ಲೀಟರ್ಸ್ ಏನಿದೆ ಅದು ರಿಲಯನ್ಸ್ ಜಿಯೋ BP ಮೊಬಿಲಿಟಿ ಲಿಮಿಟೆಡ್ ಇದೆ ಅಲ್ವಾ, ಇವಾಗ ರಿಲಯನ್ಸ್ ಅವರು ಮತ್ತು ಭಾರತ್ ಪೆಟ್ರೋಲಿಯಂ ಅವರು ಜಾಯಿಂಟ್ ವೆಂಚರಲ್ಲಿ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಇನ್ನು ಮಿಕ್ಕಿರೋ 11,000 ಲೀಟರ್ಸ್ ಎಥನಾಲ್ನ ಇವ್ರಿಗೆ ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಒಂದು ಚಿಕ್ಕ ಕಂಪನಿಗೆ ಇಷ್ಟು ದೊಡ್ಡ ಆರ್ಡರ್ ಬಂದಿದೆ ಅಂತಲೇ ಇವತ್ತು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಏಸ್ ಇನ್ವೆಸ್ಟರ್ ಆದ ಮುಕುಲ್ ಅಗರ್ವಾಲ್ ಅವರು ಇದ್ದಾರಲ್ವಾ, ಇವರಾದರೆ ಈ Q2 ಅಲ್ಲೇ 10 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅವು ಯಾವ ಅಂತ ಮಾತಾಡ್ಕೊಳೋದಕ್ಕೂ ಮುಂಚೆ ಇವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಾದರೆ ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಮತ್ತು ಮೈಕ್ರೋ ಕ್ಯಾಪ್ ಕಂಪನೀಸ್ ಇರ್ತಾವಲ್ವಾ, ಈ ಕಂಪನೀಸ್ನ ಪಿಕ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಜೊತೆಗೆ ಇವ್ರು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸಲ್ಲೆಲ್ಲ ಇವರು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ನ ಜನರೇಟ್ ಮಾಡಿರ್ತಾರೆ. ಜೊತೆಗೆ ಆ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ರಿಸ್ಕಿ ಆಗಿರುತ್ತೆ. ಆದರೆ ಈ ಮುಕುಲ್ ಅಗರ್ವಾಲ್ ಅವ್ರು ಏನಿದ್ದಾರೆ, ಇವರು ಕಂಪ್ಲೀಟ್ ಅನಾಲಿಸಿಸ್ನ ಮಾಡ್ತಾರೆ ಬಿಸ್ನೆಸ್ ಬಗ್ಗೆ ಪ್ರತಿಯೊಂದನ್ನು ಡೀಟೈಲ್ ಆಗಿ. ಅಂದರೆ ಒಂದು ಕಂಪನಿ ಇದೆ ಅಂದರೆ ಆ ಕಂಪನಿ ಬಗ್ಗೆ 100% ಇವ್ರಿಗೆ ತಿಳ್ಕೊಂಡ್ಮೇಲೆ ಆ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋದು, ಆ ಥರ ಇನ್ವೆಸ್ಟರ್ ಇವರು. ಅದ್ರ ಜೊತೆಗೆ ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಲ್ಲ ಸ್ವಲ್ಪ ರಿಸ್ಕಿ ಅಲ್ವಾ, ಸ್ವಲ್ಪ ಟೈಮಲ್ಲಿ ನೋಡಿಕೊಂಡ್ರೆ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ, ಇನ್ನೊಂದ್ಸಲ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗೋಗ್ತವೆ. ಅದಕ್ಕೋಸ್ಕರ ಕರೆಕ್ಟ್ ಟೈಮ್ಗೆ ಎಂಟರ್ ಆಗಿ ಮತ್ತೆ ಫಾಲ್ ಆಗೋ ಟೈಮ್ಗೆಲ್ಲ ಎಕ್ಸಿಟ್ ಆಗೋಗ್ತಾರೆ. ಅದರಿಂದನೇ ಇವರು ಈ ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಕಂಪನೀಸ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ನ ಜನರೇಟ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ 10 ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಹೇಳ್ದೆ ಅಲ್ವಾ. ಈ 10 ಕಂಪನೀಸ್ ಅಲ್ಲಿ ಟೋಟಲ್ ಆಗಿ 385 crores ನ ಇನ್ವೆಸ್ಟ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ IFB ಇಂಡಸ್ಟ್ರೀಸ್, ಈ ಕಂಪನಿಯಲ್ಲಿ 92 crores ನ ಇನ್ವೆಸ್ಟ್ ಮಾಡಿದ್ದಾರೆ. ಈ ಕಂಪನಿಯವರಾದ್ರೆ ಈ ಹೋಮ್ ಅಪ್ಲಯನ್ಸಸ್ ಕನ್ಸ್ಯೂಮರ್ ಡ್ಯೂರಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ OACL ಡಿವೈಸಸ್, ಈ ಕಂಪನಿಯಲ್ಲಿ 81 crores ಇನ್ವೆಸ್ಟ್ ಮಾಡಿದ್ದಾರೆ. ಇವರು ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಪ್ರೋಟೀನ್ ಈಗೋನ್ ಟೆಕ್ನಾಲಜೀಸ್, ಈ ಕಂಪನಿಯಲ್ಲಿ 52 crores ಇನ್ವೆಸ್ಟ್ ಮಾಡಿದ್ದಾರೆ. ಇವರಾದರೆ ಎಂಡ್ ಟು ಎಂಡ್ ಡಿಜಿಟಲ್ ಗವರ್ನೆನ್ಸ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ಯೂನಿಫೈಡ್ ಡೇಟಾ ಟೆಕ್ ಸೊಲ್ಯೂಷನ್ಸ್, ಈ ಕಂಪನಿಯಲ್ಲಿ 45 crores ಇನ್ವೆಸ್ಟ್ ಮಾಡಿದ್ದಾರೆ. IT ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ಲಕ್ಷ್ಮಿ ಫೈನಾನ್ಸ್, ಈ ಕಂಪನಿಯಲ್ಲಿ 30 crores ಇನ್ವೆಸ್ಟ್ ಮಾಡಿದ್ದಾರೆ. ಇವರು ಕಾರ್ಸ್ಗೆ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ವಿಕ್ರಾನ್ ಇಂಜಿನಿಯರಿಂಗ್, ಈ ಕಂಪನಿ ಬಗ್ಗೆ ರೀಸೆಂಟಾಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಈ ಕಂಪನಿಯಲ್ಲಿ 30 crores ಇನ್ವೆಸ್ಟ್ ಮಾಡಿದ್ದಾರೆ. ಇವರಾದರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಸೊಲೇರಿಯಂ ಗ್ರೀನ್ ಎನರ್ಜಿ, ಇವರಾದರೆ ಸೋಲಾರ್ EPC ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಈ ಕಂಪನಿಯಲ್ಲಿ 20 crores ಇನ್ವೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ NR ಅಗರ್ವಾಲ್ ಇಂಡಸ್ಟ್ರೀಸ್, ಈ ಕಂಪನಿಯಲ್ಲಿ 16 crores ಇನ್ವೆಸ್ಟ್ ಮಾಡಿದ್ದಾರೆ. ಇವರಾದರೆ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಫೈನಲ್ ಆಗಿ 10ನೇ ಕಂಪನಿ ಬಂದು ಕಿಲಿಚ್ ಡ್ರಗ್ಸ್, ಇವರಾದರೆ ಫಾರ್ಮಾ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಈ ಕಂಪನಿಯಲ್ಲಿ ನಿಯರ್ಲಿ 9 crores ಇನ್ವೆಸ್ಟ್ ಮಾಡಿದ್ದಾರೆ. ಫೈನಲ್ ಆಗಿ ಬಂದು ಝೆಲಿಯೋ ಮೊಬಿಲಿಟಿ, ಇವರಾದರೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಈ ಕಂಪನಿಯಲ್ಲಿ 10 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವೇನೇನು ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಈ ಕಂಪನೀಸ್ ಎಲ್ಲ ಸ್ಮಾಲ್ ಕ್ಯಾಪ್ ಕಂಪನೀಸ್. ಜೊತೆಗೆ ಈ ಕಂಪನೀಸಲ್ಲಿ ತುಂಬಾ ವಾಲಿಟಿಲಿಟಿ ಕೂಡ ಇರುತ್ತೆ. ಜಸ್ಟ್ ಇವಾಗ ಇವ್ರು ಇನ್ವೆಸ್ಟ್ ಮಾಡಿದ್ರೆ ಅಂತ ನೀವು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ವಾಲಿಟಿಲಿಟಿ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಕಂಪನೀಸ್ನ ನೀವು ಅನಾಲಿಸಿಸ್ ಮಾಡಿ, ಯಾವ ಬಿಸ್ನೆಸ್ ಚೆನ್ನಾಗಿದೆ, ಫ್ಯೂಚರ್ ಗ್ರೋತ್ ಯಾವ ಥರ ಇರುತ್ತೆ ಅಂತ ಪ್ರತಿಯೊಂದೂ ಅನಾಲಿಸಿಸ್ನ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ಅದು ಬಿಟ್ಟು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.